ಕೆಪಿಎಸ್ಸಿ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಏನದು ಹಾಗಾದ್ರೆ ಗುಡ್ ನ್ಯೂಸ್? ಮರುಪರೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಆದೇಶವನ್ನ ಮಾಡಿದ್ದಾರೆ. ಪ್ರತಿ ಬಾರಿ ಕೆಪಿಎಸ್ಸಿ ಪರೀಕ್ಷೆ ನಡೆದಾಗಲೂ ಕೂಡ ಏನಾದ್ರೂ ಒಂದು ಅವಾಂತರ ಸೃಷ್ಟಿಯಾಗಿರುತ್ತೆ. ಈ ಬಾರಿ ಕೂಡ ಕೆಪಿಎಸ್ಸಿ ಅಭ್ಯರ್ಥಿಗಳು ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಸದ್ಯ ಕೆಪಿಎಸ್ಸಿ ಅಭ್ಯರ್ಥಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. 2 ತಿಂಗಳೊಳಗೆ ಮರುಪರೀಕ್ಷೆ ನಡೆಸುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಪವರ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಪ್ರಶ್ನೆಗಳ ಎಡವಟ್ಟು ಬಗ್ಗೆ ಪವರ್ ಟಿವಿ ವರದಿಯನ್ನ ಮಾಡಿತ್ತು. ಕನ್ನಡ ಪ್ರಶ್ನೆಗಳಲ್ಲಿ ಲೋಪ ಕಂಡು ಬಂದಂತ ಹಿನ್ನೆಲೆ ಮರುಪರೀಕ್ಷೆಗೆ ಸೂಚನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ. ಕನ್ನಡ ಪರ ಸಂಘಟನೆ ಅಭ್ಯರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ರು ಈ ವಿಚಾರವಾಗಿ. ನಾವು ಕರ್ನಾಟಕದಲ್ಲಿ ಪರೀಕ್ಷೆ ಬರೀತಾ ಇದ್ದೀವಾ ಅಥವಾ ಬೇರೆ ಎಲ್ಲಾದ್ರೂ ಪರೀಕ್ಷೆ ಬರೀತಾ ಇದ್ದೀವಾ ಅನ್ನುವಂತಹ ಆಕ್ರೋಶವನ್ನ ಕೆಪಿಎಸ್ಸಿ ಅಭ್ಯರ್ಥಿಗಳು ಹೊರಗಡೆ ಹಾಕಿದ್ರು. ಮೊನ್ನೆ ಕೆಎಸ್ ಪರೀಕ್ಷೆ ಆದ ನಂತರ ಕರಪ್ಷನ್ ಕಿಂಗ್ ಕೆಪಿಎಸ್ಸಿ ಶೀರ್ಷಿಕೆಯಡಿ ವರದಿಯನ್ನ ಪ್ರಸಾರ ಮಾಡಿತ್ತು ಪವರ್ ಟಿವಿ. ಇದರ ಬೆನ್ನಲ್ಲೇ ಮರುಪರೀಕ್ಷೆಗೆ ಆದೇಶವನ್ನ ಹೊರಡಿಸಿದೆ ಸರ್ಕಾರ. ಇದು ಪವರ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಕರಪ್ಷನ್ ಕಿಂಗ್ ಕೆಪಿಎಸ್ಸಿ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಸಾಕಷ್ಟು ಜನ ಅಭ್ಯರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಏನೇನೆಲ್ಲ ಆಯ್ತು ಪರೀಕ್ಷೆ ಬರೆದಂತ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಕರಪ್ಷನ್ ಕಿಂಗ್ ಕೆಪಿಎಸ್ಸಿ ಶೀರ್ಷಿಕೆಯಡಿ ವರದಿ ಪ್ರಸಾರ ಆಗಿತ್ತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆಯಷ್ಟೇ ಪವರ್ ಟಿವಿ ಕರಪ್ಷನ್ ಕಿಂಗ್ ಕೆಪಿಎಸ್ಸಿ ಅನ್ನೋದರ ಶೀರ್ಷಿಕೆಯಡಿ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಲ್ಲಿ ಸಾಕಷ್ಟು ಜನ ಕೆಪಿಎಸ್ಸಿ ಅಭ್ಯರ್ಥಿಗಳು ಕೂಡ ಭಾಗಿಯಾಗಿದ್ರು. ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇತ್ತು, ಏನೆಲ್ಲ ಲೋಪಗಳಿತ್ತು, ಟ್ರಾನ್ಸ್ಲೇಟ್ ಅನ್ನುವಂಥ ಒಂದು ವಿಭಾಗ ಬಂದಾಗ ಅದು ಯಾವ ರೀತಿ ಇತ್ತು, ಅದು ಎಲ್ಲದರ ಬಗ್ಗೆ ಸವಿವರವಾಗಿ ಹೇಳ್ಕೊಂಡಿದ್ರು. ವರದಿ ಪ್ರಸಾರ ಆದ ಬೆನ್ನಲ್ಲೇ ಈಗ ಕೆಎಸ್ ಮರುಪರೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಆದೇಶವನ್ನ ಹೊರಡಿಸಿದ್ದಾರೆ. 2 ತಿಂಗಳ ಒಳಗಡೆ ಮರುಪರೀಕ್ಷೆಯನ್ನ ನಡೆಸಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕನ್ನಡ ಪ್ರಶ್ನೆಗಳಲ್ಲಿ ಲೋಪ ಕಂಡು ಬಂದಂತ ಹಿನ್ನೆಲೆ ಮರುಪರೀಕ್ಷೆಗೆ ಸೂಚನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ಕೆಪಿಎಸ್ಸಿ ಅಥವಾ ಯುಪಿಎಸ್ಸಿ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಅಂದ್ರೆ ಅಭ್ಯರ್ಥಿಗಳು ಒಂದು 2-3 ವರ್ಷ ನಿರಂತರ ಶ್ರಮ ಹಾಕಿರ್ತಾರೆ, ಅಂದ್ರೆ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಎಲ್ಲ ಕೆಲಸಗಳನ್ನ ಬಿಟ್ಟು ಊರಿಂದ ಊರಿಗೆ ಬಂದು ಏನೇನೋ ಕಷ್ಟಪಟ್ಕೊಂಡು ಓದ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ. ಆದ್ರೆ ಈ ಕೆಎಸ್ ಪರೀಕ್ಷೆ ಇದೆಯಲ್ಲ, ಇದು ಪ್ರತಿ ಬಾರಿ ಯಾವ್ದಾದ್ರೂ ಒಂದು ವಿವಾದಕ್ಕೆ ಕಾರಣ ಆಗ್ತಾ ಇರುತ್ತೆ. ಈ ಬಾರಿನೂ ಹಾಗೆ ಆಯ್ತು. ಪ್ರಶ್ನೆ ಪತ್ರಿಕೆಯ ವಿಚಾರದಲ್ಲಿ ಇದು ಪವರ್ ಟಿವಿ ಒಂದು ವರದಿಯನ್ನ ಕೂಡ ಪ್ರಸಾರ ಮಾಡುತ್ತೆ. ಈಗ ಮರುಪರೀಕ್ಷೆಗೆ ಸರ್ಕಾರ ಆದೇಶ ಮಾಡಿದೆ. ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ರೂಪೇಶ್? ಈಗ ರಾಜ್ಯ ಸರ್ಕಾರ ಕೆಎಎಸ್ ಪರೀಕ್ಷೆಯನ್ನ ಮರುಪರೀಕ್ಷೆ ನಡೆಸುವಂತ ಸೂಚನೆಯನ್ನು ಕೊಟ್ಟಿದೆ. ಇದು ಸ್ವಾಗತಾರ್ಹ. ಹಿಂದಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಕೆಎಎಸ್ ಪರೀಕ್ಷೆ ನಡೆಸಬೇಕಾದ್ರೂ ಕೂಡ 2 ಬಾರಿ ದಿನಾಂಕವನ್ನ ಮುಂದೂಡಲಾಗಿತ್ತು. ಹೀಗಾಗಿ ಮತ್ತೆ ಮುಂದೂಡಲಾಗಿತ್ತು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳಾಗಿತ್ತು. ಅದಾದ ಬಳಿಕ ಅದೇ ಡೇಟ್ಗೆ ಪರೀಕ್ಷೆ ನಡೆದಿತ್ತು. ಹೀಗಾಗಿ ಪರೀಕ್ಷೆಯನ್ನು ಯಾಕಂತ ಹೇಳಿದ್ರೆ ಖಾಸಗಿ ವಲಯದಲ್ಲಿ ಯಾವುದೇ ರೀತಿ ಪರೀಕ್ಷೆ ಆಗಲಿ ಅಥವಾ ಬೇರೆ ಬೇರೆ ಪರೀಕ್ಷೆಗಳಾಗಲಿ ಎಲ್ಲವೂ ಕೂಡ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡು ಮಾಡಲಾಗಿತ್ತು. ಕೆಪಿಎಸ್ಸಿ ಇರೋದೇ ಪರೀಕ್ಷೆಗಳನ್ನು ನಡೆಸೋದಕ್ಕೆ, ಸರ್ಕಾರ ರಿಕ್ರೂಟ್ಮೆಂಟ್ ಮಾಡ್ಕೋದಕ್ಕೆ. ಆದ್ರೆ ಯಾವುದೇ ಅಲ್ಲಿ ಒಂದಿಷ್ಟು ಗೊಂದಲಗಳು ಸಹಜವಾಗಿರುತ್ತೆ. ಯಾವತ್ತೂ ಕೂಡ ಕೆಪಿಎಸ್ಸಿ ಅನ್ನೋದು ಗೊಂದಲದ ಗೂಡಾಗಿರುತ್ತೆ. ಈ ಪರೀಕ್ಷೆಯನ್ನು ಕೂಡ ಕೆಎಎಸ್ ಪರೀಕ್ಷೆಯನ್ನು ಕೂಡ, ಯಾಕಂದ್ರೆ ಕೆಎಎಸ್ ಅಂತ ಹೇಳಿದ್ರೆ ಎ ಮತ್ತೆ ಬಿ ದರ್ಜೆಯ ಸರ್ಕಾರಿ ನೌಕರರನ್ನ ಆಯ್ಕೆ ಮಾಡೋದಕ್ಕೆ ನಡೆಸುವಂತ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಒಂದಿಷ್ಟು ಗೊಂದಲಗಳಾದ್ರೆ ಯಾವ ರೀತಿ ಅಧಿಕಾರಿಗಳನ್ನು ಇವರು ಸರ್ಕಾರಕ್ಕೆ ಕೊಡಬಹುದು, ಸರ್ಕಾರ ಯಾವ ರೀತಿಯಾಗಿ ನಡಿಬಹುದು, ರಾಜ್ಯದ ಭವಿಷ್ಯ ಏನಾಗಬಹುದು ಅಂತ ಹೇಳಿ ಅದನ್ನ ಗಮನಿಸಿಕೊಳ್ಬೇಕು. ಯಾಕಂದ್ರೆ ಮೊನ್ನೆ ನಡೆದಂತ ಪರೀಕ್ಷೆಗಳಲ್ಲಿ 70 ಪರೀಕ್ಷೆ, ಕೆಎಎಸ್ ಪರೀಕ್ಷೆಯಲ್ಲಿ 70 ಪರೀಕ್ಷೆಗಳು ಪ್ರಿಲಿಮ್ಸ್ ಪ್ರಶ್ನೆಗಳಿದ್ರೆ ಅದರಲ್ಲಿ 60 ಪ್ರಶ್ನೆಗಳಲ್ಲಿ ಸಮಸ್ಯೆಗಳು ಕಂಡು ಬಂದಿತ್ತು. ಒಂದಿಷ್ಟು ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್, ಯಾಕಂದ್ರೆ ಶ್ರೈನ್, ನಾವು ದೇವಸ್ಥಾನ ಅಂತೀವಲ್ಲ, ಶ್ರೈನ್ ಅನ್ನುವಂತ ಕ್ವಶನ್ಗಳಿತ್ತು. ಅಲ್ಲಿ ಆ ಶ್ರೈನ್ ಅನ್ನೋ ಪದಕ್ಕೆ ಅರ್ಥ, ಕನ್ನಡದ ಅರ್ಥ ಏನಂತ ಹೇಳಿದ್ರೆ ನಾವು ದೇಗುಲ ಅಂತ ಹೇಳಿ ಕರಿಬಹುದು. ಆದ್ರೆ ಕೆಪಿಎಸ್ಸಿಗೆ ಅದು ಏನ್ ಅನ್ಸಿದೆ ಅಂತ ಹೇಳಿದ್ರೆ ಸಮಾಧಿ ಅಂತ ಹೇಳಿ ಅದನ್ನ ತರ್ಜುಮೆ ಮಾಡಿದೆ. ಯಾರಿಗಾದ್ರೂ ಕೂಡ ಬೇಸಿಕ್ ಆಗಿ ನಾಲೆಜ್ ಇರೋರು ಕೂಡ ಈ ರೀತಿಯಾಗಿರ್ತಕ್ಕಂಥ ತಪ್ಪನ್ನ ಮಾಡೋದಿಲ್ಲ. ಹೀಗಾಗಿ ಕೆಪಿಎಸ್ಸಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡಿತ್ತು, ದೊಡ್ಡ ಹೋರಾಟಗಳಾಗಿತ್ತು. ಸಾಹಿತಿಗಳು ಕೂಡ ಇದನ್ನು ಖಂಡನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ 2 ಲಕ್ಷ ಜನ ಬರೆದಂತಹ ಪರೀಕ್ಷೆಗಳನ್ನ ಈಗ ಮುಂದೂಡಿ ಮರುಪರೀಕ್ಷೆ ನಡೆಸುವಂತ ಸಿಎಂ ಅವರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಿಂಧೂರ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಂದ್ರೆ ನಾವು ಕರ್ನಾಟಕದಲ್ಲಿ ಪರೀಕ್ಷೆ ಬರೀತಾ ಇದ್ದೀವಾ ಅಥವಾ ಬೇರೆ ಯಾವ್ದಾದ್ರು ರಾಜ್ಯದ ವಿಚಾರಕ್ಕೆ ನಾವು ಪರೀಕ್ಷೆ ಬರೀತಾ ಇದ್ದೀವಾ, ಯಾರಾದ್ರೂ ಸ್ವತಃ ಈ ಕ್ವೆಶ್ಚನ್ ಪೇಪರ್ ಅನ್ನ ಪ್ರಿಪೇರ್ ಮಾಡಿದ್ರಲ್ಲ, ಅಥವಾ ಯಾರಾದ್ರೂ ಕೆಎಸ್ ಅಧಿಕಾರಿಗಳೇ ಇದನ್ನ ಒಂದು ಕ್ಷಣ ಓದ್ ಅರ್ಥ ಮಾಡ್ಕೊಳ್ಳಿ. ಅವರು ನಮ್ಗೆ ಸಿಗುವಂತದ್ದು 2 ಅವರಲ್ಲಿ ನಾವು ಅಷ್ಟೆಲ್ಲ ಅರ್ಥ ಮಾಡ್ಕೊಂಡು ಬರೀಬೇಕು. ಡಿಫಿಕಲ್ಟಿ ಲೆವೆಲ್ ಪ್ರಶ್ನೆ ಪತ್ರಿಕೆ ಇರೋದು ಬೇರೆ,
ಆದ್ರೆ ನಾವು ತರ್ಜುಮೆ ಮಾಡಬೇಕು ಅಂತ ಬಂದಾಗ ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಎಷ್ಟೋ ಜನ ನಾವು ಸರ್ಕಾರಿ ನೌಕರಿಯನ್ನ ಅದನ್ನ ನಂಬೋದೇ ಬಿಟ್ಬಿಡ್ಬೇಕು, ಇನ್ನ KS ನಾವು ನಿರೀಕ್ಷೆಗಳನ್ನ ಇಟ್ಕೊಳ್ಬಾರ್ದು ಅನ್ನುವಷ್ಟು ಮಟ್ಟಿಗೆ ಅಲ್ಲಿನ ಅಭ್ಯರ್ಥಿಗಳು ಸಾಕಷ್ಟು ಜನ ನೋವಲ್ಲಿದ್ರು. ಸದ್ಯ ಅವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಸಿಂಧೂರಲ್ಲಿ ಯಾಕಂತ ಹೇಳಿದ್ರೆ KS ಪರೀಕ್ಷೆಯನ್ನು ಒಟ್ಟಾರಾಗಿ 2 ಲಕ್ಷ ಜನ ಬರೆದಿರ್ತಕ್ಕಂಥದ್ದು. ಹೀಗಾಗಿ ಪರೀಕ್ಷೆಯಲ್ಲಿ ತರ್ಜುಮೆಯಲ್ಲಿ ಸಮಸ್ಯೆಗಳಾದಾಗ ಒಂದು ಪ್ರಶ್ನೆ ಬರುತ್ತೆ, ಯಾಕಂತ ಹೇಳಿದ್ರೆ ನಾವು ಪರೀಕ್ಷೆ ನಡೆಸುತ್ತಿರೋದು ಯಾರಿಗಂತೇಳಿ. ಒಟ್ಟಾರೆ ಒಂದು 20-30 ಸಾವಿರ ಜನ ಇಂಗ್ಲಿಷ್ ಭಾಷೆಯನ್ನು ನಂಬಿಕೊಂಡು ಆ ಪ್ರಶ್ನೆಗಳನ್ನ ಬರೀಬಹುದು. ಆದ್ರೆ ಇಲ್ಲಿ ಒಟ್ಟಾರಾಗಿ ಬಹುತೇಕ ಜನ ಕನ್ನಡದಲ್ಲೇ ಇದನ್ನು ನಂಬಿಕೊಂಡು ಪ್ರಶ್ನೆನ ಬರೀತಾರೆ. ಹೀಗಾಗಿ ಬಡ ಕನ್ನಡಿಗರ ಪ್ರಶ್ನೆಗಳು ಸರ್ಕಾರ ಪದೇ ಪದೇ ಎತ್ತಾ ಇರುತ್ತೆ. ಆದ್ರೆ ಬಡ ಕನ್ನಡಿಗರ ಪ್ರಶ್ನೆಗಳು ಏನು ಅಥವಾ ಪ್ರಶ್ನೆಗಳು ಅರ್ಥ ಮಾಡ್ಕೊಂಡು ಬರೆಯೋದು ಹೇಗೆ ಅಂತೇಳಿ ಇದೆಲ್ಲವೂ ಕೂಡ ಇಂಗ್ಲಿಷ್ ಮಾಧ್ಯಮಕ್ಕೆ ಸುಲಭ ಮಾಡಿಕೊಡುವಂತ ಪ್ರಕ್ರಿಯೆಗಳಂತೇಳಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಯಾರಿಗಾದ್ರೂ ಕನ್ನಡ ಗೊತ್ತಿರ್ತಕ್ಕಂಥ ತರ್ಜುಮೆದಾರರು ಅದೇ ರೀತಿ ಪರೀಕ್ಷೆ ನಿಯಂತ್ರಕರು ಕನ್ನಡ ಗೊತ್ತಿದ್ದವರಿದ್ದಾಗ ಈ ರೀತಿಯಾಗಿರ್ತಕ್ಕಂಥ ತಪ್ಪುಗಳಾಗೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರಿಬ್ಬರಿಗೆ ನಡೆಸುವಂತ ಪರೀಕ್ಷೆಗಳಲ್ಲ, KS ಪರೀಕ್ಷೆಗಳು ಮಾತ್ರ ಅಲ್ಲ, ಸಾಕಷ್ಟು ಪರೀಕ್ಷೆಗಳು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು. ಈ ಕನ್ನಡದಲ್ಲೂ ಕೂಡ ಪರೀಕ್ಷೆ ಅರ್ಥ ಮಾಡ್ಕೊಳ್ಬೇಕು, ಕನ್ನಡ ಅರ್ಥ ಆಗಿಲ್ಲ ಅಂತ ಇಂಗ್ಲಿಷ್ ನೋಡುವಂತ ಪರಿಸ್ಥಿತಿಗಳು KPSC ಸೃಷ್ಟಿ ಮಾಡಿತ್ತು. ಹೀಗಾಗಿ ಇದೀಗ ಯಾಕಂತೇಳಿ ಅಧಿಕಾರಿಗಳ ಲೋಪಗಳು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹೀಗಾಗಿ ಅಧಿಕಾರಿಗಳ ಲೋಪಗಳನ್ನ ಸರಿ ಮಾಡಬೇಕಾದ್ರೆ CM ಅವರು ಹೇಳಿದ್ದಾರೆ, ನಾವೆಲ್ಲವೂ ಕೂಡ ಅಕೌಂಟಬಿಲಿಟಿಗಳು ಇರಬೇಕು, ಜವಾಬ್ದಾರಿಯುತ ಪ್ರಶ್ನೆ ಪತ್ರಿಕೆ ಮಾಡಬೇಕು ಅಂತ ಸೂಚನೆಗಳನ್ನು ಕೊಟ್ಟಿದೆ. ಇನ್ನಾದ್ರೂ ಕೂಡ KPSC ಜವಾಬ್ದಾರಿಯುತವಾಗಿ ಪ್ರಶ್ನೆಯನ್ನ ರೆಡಿ ಮಾಡುತ್ತಾ ಅಥವಾ ಜವಾಬ್ದಾರಿಯುತವಾಗಿ ಪ್ರಶ್ನೆಗಳನ್ನ ರೆಡಿ ಮಾಡಿ ಎಕ್ಸಾಮ್ಗಳನ್ನು ಮಾಡುತ್ತಾ ಅನ್ನೋದು ನೋಡಬೇಕು. ಸಿಂಧು, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗೆ.